ಬಾರ 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 ಬಾರ. ಓ ಓಯ್ 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 ಓಯ್. ಸಾಕು ಸಾಕು ಸಾಕು. ಅದು ಅಲ್ಲಿ ಸ್ಮೋಕ್ ಬರುತ್ತಲ್ವಾ, ಅದು ವಾಟ್ರ್ ಹೋಗಿದ್ರೆ ಸ್ವಲ್ಪ ಸ್ಮೋಕ್ ಬರುತ್ತೆ. ನಿಂದೇನು ಮುಳುಗಿಲ್ಲ ನಿಂದು, ನೋಡಿದೆ ನಾನು, ಇಷ್ಟ ಬಂದಿದ್ದು ವಾಟ್ರು. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ಎರಡನೇ ದಿನ ನೆನ್ನೆ ಬಂದು ನೈಟ್ ಈವ್ನಿಂಗ್ ಎಲ್ಲ ನೋಡಿರ್ತೀರ ಇಲ್ಲಿ ಯಾವ್ಯಾವ ಥರ ನಾವು ಆವಳಿ ಮಾಡ್ತಿದ್ವಿ ಅಂತ. ನೋಡಿ ಈ ಸರ್ಕಲಲ್ಲೇ ಇಲ್ಲಿಗೆಲ್ಲ ಗಾಡಿಗಳು ಹಾಕಿದ್ರಿ, ಹಾಕ್ಬಿಟ್ಟು ಒಂದು ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ತಾಯಿದ್ರಿ. ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ನೋಡಿ ಅದನ್ನು. ಇಲ್ಲಿ ಇದಕ್ಕೆ ರೆಕಾರ್ಡ್ ಮಾಡಿಲ್ಲ. ಏನು ಫಾಗು, ಏನು ಫುಲ್ ಜೀರೋ ವಿಸಿಬಿಲಿಟಿ. ನಮ್ಮ ಗಾಡಿ ಕಾರು ಏನು ಕಾಣ್ತಾ ಇಲ್ಲ, ಲೈಟ್ಸ್ ಹಾಕಿದ್ರೂ ಏನು ಕಾಣ್ತಾ ಇಲ್ಲ. ಆ ರೇಂಜಿಗೆ ಫಾಗ್ ಮುಚ್ಕೊಂಡಿತ್ತು. ಇವಾಗಲೂ ನೋಡಿ ನಾರ್ಮಲ್ ಕ್ಲಾಸ್ ಹಾಕ್ಕೊಂಡ್ರೆ ನನ್ನ ಕೈಲಿ ಆಗಲಿಲ್ಲ, ಫುಲ್ ಚಳಿ, ಅಷ್ಟು ಚಳಿ ಇದೆ. ಅದಕ್ಕೆ ಗೇರ್ಸ್ ಹಾಕೊಂಡು ನಿಂತ್ಕೊಂಡಿದ್ದೀನಿ, ಎಲ್ಲ ವೆಯ್ಟ್ ಮಾಡ್ತಾಯಿದ್ದೀನಿ ಎಲ್ಲ ಬರಲಿ ಅಂತ. ಅಪ್ಪ ಸಕ್ಕ ಚಳಿ ಇದೆ, ಅಯ್ಯೋ ಕ್ರೇಜಿ. ಬಟ್ ಒಳ್ಳೆ ಎಂಜಾಯ್ ಮಾಡಿದ್ರೆ. ನೋಡಿ ಇದೆಲ್ಲ ಫುಲ್ಲು ಈ ಥರ ಕಾಟೇಜಸ್ಸು, ಇಲ್ಲೊಂದು ಇಲ್ಲಿ 2 ಕಾಟೇಜು, ಆ ಕಡೆದು. ಆಮೇಲೆ ಅಲ್ಲಿ ಕಾರ್ನರ್ಲಿ ಒಂದು 10 ಜನಕ್ಕೆ 2 ಶೇರಿಂಗ್ದು ಕಾಟೇಜಸ್ ಇದೆ. ಸೊ ಏನಪ್ಪ ಅಂದರೆ ದೂರ ಇದೆ, ಎಲ್ಲ ಗೌರ್ಮೆಂಟ್ ಮೇಂಟೈನ್ ಮಾಡ್ತಿರೋದು. ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾಯಿಲ್ಲ, ನೋಡಿದ್ರೆ ಮೇಂಟೆನೆನ್ಸ್ ಇಲ್ಲ. ಓಕೆ ಇನ್ ಕೇಸ್ ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ರೆ ಜಾಗ ಚೆನ್ನಾಗಿರುತ್ತೆ, ಸ್ಟೇಸ್ ಚೆನ್ನಾಗಿರುತ್ತೆ ಅನಿಸುತ್ತೆ. ಈಗ ಹೋಗಿ ಅಲ್ಲಿ ಕೀಸ್ ಕೊಟ್ಬಿಟ್ಟು ವಿ ವಿಲ್ ಹ್ಯಾವ್ ಸಮ್ ಕೈಂಡ್ ಆಫ್ ಇಂಟ್ರಡಕ್ಷನ್ ಎಲ್ಲ ಮಾಡಿಕೊಂಡು, ಆಮೇಲೆ ಇದು ಸ್ಟಿಕ್ಕರ್ಸ್ ಎಲ್ಲ ಕೊಟ್ಬಿಟ್ಟು ದೆನ್ ಬ್ಯಾಂಗ್ಳೂರು ಹೋಗೋ ಅಷ್ಟರಲ್ಲಿ ಪ್ರಾಬಬ್ಲಿ ಒಂದು 4-5 ಗಂಟೆ ಅಷ್ಟರಲ್ಲಿ ಹೋಗ್ಬಿಡ್ತೀವಿ. ಕಮಾನ್ ಬನ್ನಿ ಬ್ರೋ, ಬನ್ನಿ. ನೀವು ಇಲ್ಲಲ್ಲ ಹೆಂಗೆ ಆಯ್ತಪ್ಪ. ಸೊ ಆಲ್ಮೋಸ್ಟ್ ಎಲ್ಲ ಎಂಜಾಯ್ ಮಾಡಿದ್ರಲ್ಲ. ಜಾಲಿ ಎಕ್ಸ್ಟ್ರೀಮ್ ಕೋಲ್ಡು. ಆ್ಯಕ್ಚುಲಿ ನಾನು ಎಲ್ಲರ ಫೇಸ್ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನಾನು ಅವ್ರ ಸರ್ಫೇಸ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ಅವ್ರ ಮನ್ಸಲ್ಲಿ ಇನ್ನರ್ ಫೀಲಿಂಗ್ ಒಂದು ಬಂದಿರುತ್ತೆ. ಅಲ್ಲ ಕಂಡ್ರು, ನನ್ಗೆ 53 ವರ್ಷ, ನೀವೆಲ್ಲ ಹುಡುಗರು, ಚಿಕ್ಕ ಹುಡುಗರು, ನೀವುಗಳೇ ಈ ಬಾಳ್ತಾ ಇದ್ದೀರಾ, ನಾನು ಇನ್ನು ಹೆಂಗಿರ್ಬೇಕು ಅಂತ ಅವ್ರ ಮನ್ಸಲ್ಲಿ ಅನ್ಕೊಂಡಿರ್ತಾರಲ್ಲ ಸರ್, ಬಂದಿರ್ತಾರ ಸರ್? ಅಲ್ಲ ಇನ್ನರ್ ಫೀಲಿಂಗ್ ಬಂದಿರುತ್ತೆ. ಅಲ್ಲ ಬೆಳಗ್ಗೆನೆ ಎದ್ಬಿಟ್ಟು ನಾವು ಮಲ್ಕೊಂಡಿದ್ವಿ, ನೀವು ಹೋಗಿ ವ್ಯೂ ಪಾಯಿಂಟ್ ನೋಡ್ಕೊಂಡು ಬಂದಿದ್ದೀರಾ. ಬಟ್ ಸೂಪರ್ ಸರ್, ನಿಮ್ಮ ಥರ ಅಂದರೆ ನಿಮ್ಮಂಥವ್ರು ನಮ್ಗೆ ಮೋಟಿವೇಶನು. ನೀವು ಲೈಫ್ ಸ್ಟೈಲ್ನ ಯಾವ ಥರ ಇಟ್ಕೊಂಡಿರ್ತೀರಾ, ನಾವು ಯಾವ ಥರ ನಮ್ಮನ್ನು ಆಕ್ಟಿವಾಗಿ ಇಟ್ಕೊಂಡಿರ್ತೀವಿ, ಅದ್ರ ಮೇಲೆ ನಮ್ಮ 50 years ಪ್ಲೇಸ್ ಆದಮೇಲೆ ನಮ್ಮ ಲೈಫ್ ಸ್ಟೈಲು, ನಮ್ಮ ಬಾಡಿ ಕಂಡೀಷನ್ ಹಂಗಿರುತ್ತೆ. ಬಟ್ ಥ್ಯಾಂಕ್ಸ್ ಸರ್. ಇನ್ನೊಂದು ಅವ್ರು ಎಕ್ಸರ್ಸೈಸ್ ಕೂಡ ಮಾಡೋರು ಅಂತ ಇವತ್ತು. ಇಲ್ಲ, ಐ ನೋ ಹಿಮ್ ಫ್ರಮ್ ಆಲ್ಮೋಸ್ಟ್ ನಾವು 6-7 years. ಅವರು ನನಗೆ ಗೊತ್ತಾಗಿದ್ದೆ ಡೈಟಿಷಿಯನ್ ಅಂತ, ಅದ್ರ ಮೂಲಕನೇ ಪರಿಚಯ ಆಗಿದ್ದು. ಸೊ ಅವ್ರು ಹೆಂಗಿದ್ರು ಹಂಗಿದ್ದಾರೆ ಯಾವಾಗಿಂದನು. ನಿನ್ನೆ ಇದ್ರಲ್ಲಿ ಹತ್ಬೇಕಾದ್ರು ನಾವೆಲ್ಲ ಕೆಳಗಡೆ ಒದ್ದಾಡ್ತಾ ಇದ್ವಿ, ಅವ್ರು ಹತ್ಕೊಂಡು ಮೇಲ್ಗಡೆ ಹೋಗ್ಬಿಟ್ಟು. ಓಕೆ, ಸೊ ನಾವು ರೀಸೆಂಟ್ಲಿ ನಾವೊಂದು ವೆಲ್ಕಮ್ ಕಿಟ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ. TSBCಗೆ ಯಾರು ಬರ್ತಾರೆ ಅವ್ರಿಗೆಲ್ಲ ಒಂದು ಕಿಟ್ಸ್ ಕೊಡಬೇಕು ಅಂತ ನಮ್ಮದು ಬ್ರ್ಯಾಂಡಿಂದ. ಸೊ ಆ ಇದರಲ್ಲಿ ನಮ್ಮ ರಾಹುಲ್ ಮಾರ್ಷಲ್ ತಗೊಂಡಿದ್ದಾನೆ. ರಾಹುಲ್ ಬಗ್ಗೆ ಕೆಲವೊಂದು ಹೇಳಬೇಕು. ಹಿ ಈಸ್ ವೆರಿ ಗುಡ್ ಆಟ್ ಹ್ಯಾಂಡ್ಲಿಂಗ್ ಈಸ್ ಬೈಕು. ಆಫ್ ರೋಡಲ್ಲಿ ಮಾತ್ರ ಬಿಟ್ಬಿಟ್ರೆ ಇವನು, ಆಮೇಲೆ ಅವರಿದಾರಲ್ಲ ಅವ್ರು ಕಾರ್ತಿಕ್ಕು, ಗಾಡಿಗಳನ್ನ ಸಕ್ಕದಾಗಿ ಹ್ಯಾಂಡ್ಲ್ ಮಾಡ್ತಾರೆ. ಆಫ್ ರೋಡಲ್ಲಿ ಎತ್ತು ಮಲ್ಸಿ ಬಿದ್ದು ಒದ್ದಾಡ ಎಲ್ಲ ಮಾಡೋದನ್ನ ಖರಾಬಾಗಿ ಮಾಡ್ತಾರೆ. ಮೇಯ್ನಾಗಿ ನಾನು ನೋಡಿದ್ದು ಬಾಮಿಕೊಂಡ ಆಫ್ ರೋಡಲ್ಲಿ. ಆ ಬಾಮಿಕೊಂಡ ಆಫ್ ರೋಡ್ ಫುಲ್ಲು ಕ್ರೇಜಿ ಆಗಿತ್ತು, ಒಂಥರ ಬಂಡೆಕಲ್ಗಳ ಮೇಲೇ ಹೋಗ್ತಾ ಇತ್ತು ಆ ಟ್ರಯಲು. ಅದರಲ್ಲಿ ಎತ್ಕೊಂಡು ಹೊಡೆದು ಎಲ್ಲ ಮಾಡ್ತಿದ್ದ. ಸೊ ಅವಾಗಿಂದ ನಮ್ಮ ರಾಹುಲ್ ಇದ್ದಾನೆ, ಈಸ್ ಇನ್ ಹಾಸನ್. ಸೊ ಈ ವೆಲ್ಕಮ್ ಕಿಟ್ಟು ಗೋಸ್ ಟು ಅವರ್ ರೋಡ್ ಮಾರ್ಷಲ್ ರಾಹುಲ್. ಥ್ಯಾಂಕ್ ಯು. ಮಗ ಅಲ್ಲ ನಾನು ಬ್ರೂಸ್ಲಿ ಅಂತ ಅದು ಯಾವ ಬಾಯಿಂದ ನಾಮಕರಣ ಮಾಡೋದನ್ನ ಗೊತ್ತಿಲ್ಲ. ಅವನು ಅವಾಗ್ಲಿಂದ ಅದು ಪಾತ್ರಕ್ಕೆ ಪ್ರವೇಶ ಮಾಡ್ಕೊಂಡ್ಬಿಟ್ಟು ಅವ್ನು ಹಂಗೆ ಆಡ್ತಾವನೆ. ನೆನ್ನೆ ಟ್ರೆಕ್ ಮಾಡ್ಬೇಕಾದ್ರೂ ಅದೇನೋ ಹಾಫ್ ಸ್ಲೀವ್ಸು ಬೈಸಿಕ್ಸ್ ತೋರಿಸ್ಕೊಂಡು ಫುಲ್ಲು ಶೋ ಆಫ್ ಮಾಡ್ತಿದ್ದಾನೆ. ಆಮೇಲೆ ನೈಟ್ ಡ್ಯಾನ್ಸ್ ಮಾಡ್ಬೇಕಾದ್ರು ಅಷ್ಟೇ, ನಾವೆಲ್ಲ ಏನೋ ಫುಲ್ ಕವರ್ ಮಾಡ್ಕೊಂಡಿದ್ರೆ ಅವ್ನು ಫುಲ್ ಬಿಚ್ಕೊಂಡು
ಬಾಡಿ ಎಕ್ಸ್ಪೋಸ್ ಮಾಡ್ತಿದ್ದಾನೆ. ಬಟ್ ಕ್ರೇಜಿ ಮಗ, ನಿನ್ನ ಜರ್ಸಿ ನೀನು ಲಾಸ್ಟ್ ಟೈಮ್ ಕೊಡಬೇಕಿತ್ತು. ನಾನು ಎಲ್ಲರೂ ತೊಗೊಂಬಂದು ಇವ್ನು ಮರ್ತೋಗ್ಬಿಟ್ಟಿದ್ಯಾ. ಬಟ್ ಈ ಸಲ ಕೊಡ್ತಾ ಇದ್ದೀನಿ. ಥ್ಯಾಂಕ್ಸ್ ಮಗ, ಥ್ಯಾಂಕ್ಸ್ ಫಾರ್ ಬೀಂಗ್ ವಿತ್ TSBC. ಆಮೇಲೆ ನಾವು ನಮ್ಮ TSBCಗೆ ಯಾರು ಫಸ್ಟ್ ಟೈಮ್ ಬಂದು ಆಫ್ ರೋಡು ಇಲ್ಲ ಟ್ರಯಲ್ಸ್ ಮಾಡ್ತಾರೆ ಅವ್ರಿಗೆ ನಾವು ಈ ಒಂದು ಆಫ್ ರೋಡ್ ಬಡ್ಜಸ್ ಕೊಡ್ತೀವಿ. ಸೊ ನೆನ್ನೆ ಆ್ಯಕ್ಚುಲಿ ಅಂಬಾಜಿದುರ್ಗ ಟ್ರಯಲು ಇನ್ನೊಂದು ಬ್ಯಾಕ್ ಸೈಡ್ ಟ್ರಯಲ್ ಇದೆ. ಆ ಟ್ರಯಲ್ ತುಂಬ ಎಕ್ಸ್ಟ್ರೀಮ್ ಇದೆ. ನಾನು ಇವಾಗ ಬಾಮಿಕೊಂಡ ಅನ್ನಲ್ವಾ, ಆ ರೇಂಜಿಗೆ ಎಕ್ಸ್ಟ್ರೀಮ್ ಇದೆ. ಬಟ್ ನೆನ್ನೆ ನಾನು ಅದನ್ನು ಮಾಡಿಸ್ಲಿಲ್ಲ. ಏನಕ್ಕೆ ಅಂತಂದರೆ ಎಲ್ಲರಿಗೂ ಆಗೋದಿಲ್ಲ, ಅದು ತುಂಬ ಎಕ್ಸ್ಟ್ರೀಮ್ ಟ್ರಯಲ್ ಇದೆ. ಬಟ್ ನಾವು ನೆನ್ನೆ ಏನು ಮಾಡಿದ್ವಿ, ಇಟ್ಸ್ ಅ ಈಸಿ ಕೈಂಡ್ ಆಫ್ ಟ್ರಯಲ್. ಬಟ್ ಆದ್ರೂ ಆಲ್ಮೋಸ್ಟ್ ಫನ್ ಇತ್ತು, ಎಂಜಾಯ್ ಮಾಡಿದ್ರಿ. ಸೊ ಆ ಟ್ರಯಲ್ ಮಾಡಿರೋರಿಗೆ ಈ ಒಂದು ಆಫ್ ರೋಡ್ ಬ್ಯಾಚ್ ಕೊಡಬೇಕು ಅಂತ ವಿ ಆರ್ ಪ್ಲಾನಿಂಗ್ ಇಟ್. ಆ್ಯಂಡ್ ಅವರ್ ಫಸ್ಟ್ ಆಫ್ ರೋಡ್ ಬ್ಯಾಚ್ ಗೋಸ್ಟು. ಸರ್ ನೀವು ಗಾಡಿ ಓಡಿಸಿದ್ರಾ? ನೀವು ಗಾಡಿ ಓಡಿಸಿದ್ ನೀವೇನ ಅಲ್ಲಿ? ನೀವು ಓಡಿಸಿದ್ರೆ ನಿಮ್ಮ ಮಗ ಓಡಿಸಿದ್ರಾ? ನೀವೇ ಓಡಿಸಿದ್ರಾ? ಸೂಪರ್ ಸರ್, ಬನ್ನಿ ಸರ್. ಸೊ ನಮ್ಮ ಮೋಹನ್ ಸರು ಫಿಟ್ನೆಸ್ ಡಯಟಿಷಿಯನು. ಸೊ ಫಸ್ಟ್ ಆಫ್ ರೋಡ್ ಬ್ಯಾಚ್ ಗೋಸ್ ಟು ಹಿಮ್. ಸರ್ ರೈಡ್ ಹೆಂಗಿತ್ತು ಸರ್? ಎಂಜಾಯ್ ಮಾಡಿದ್ರಲ್ಲ? ನೈಸ್ ಎಂಜಾಯ್ ಮಾಡಿದ್ರು. ಸೊ ವಾಟ್ಸ್ ಯುವರ್ ಟೇಕ್ ಅವೇ? ಒಂದು ಗುಡ್ ಥಿಂಗ್, ಒಂದು ಬ್ಯಾಡ್ ಥಿಂಗ್? ಗುಡ್ ಥಿಂಗ್ ಅಫ್ಕೋರ್ಸ್ ನಾನು ಗ್ರೂಪಲ್ಲಿ ಯಾವತ್ತೂ ರೈಡ್ ಮಾಡಿಲ್ಲ. ಆ್ಯಂಡ್ ಸಿಸ್ಟಮ್ಯಾಟಿಕ್ ರೈಡ್ ಅನ್ನೋದೆಲ್ಲ ಏನು ಗೊತ್ತಿಲ್ಲ. ಓಡಿಸ್ತಾ ಇದ್ದಿದ್ದು ಅಷ್ಟೇ. ಐ ಯೂಸ್ ಟು ರೈಡ್ RX ಅರ್ಲಿಯರ್. ಬಟ್ ಇಲ್ಲಿ ನನಗೆ ಇಷ್ಟ ಆಗಿದೆ ಅಂದರೆ ಇಟ್ ವಾಸ್ ಒಂಥರ ನಿಮ್ಗೆ ಇದು ಮಾರ್ಷಲ್ಸ್ ಎಲ್ಲ ಗೈಡೆನ್ಸು. ಆ್ಯಂಡ್ ಇಟ್ ವಾಸ್ ವೆರಿ ಡಿಸಿಪ್ಲಿನ್ ರೈಡ್ ವಾಟ್ ಐ ವಾಸ್ ಏಬಲ್ ಟು ಸಿ. ಅಂದರೆ ಇವೊಂದು ನನಗೆ ಒಂದು ಅಪ್ರಿಷಿಯೇಟ್ ಮಾಡೋದೇನೆಂದರೆ ಎವ್ರಿ ಒನ್ ಆಫ್ ಯುವರ್ ಯಂಗ್ಸ್ಟರ್ಸ್. ಬಟ್ ರೈಡಿಂಗಲ್ಲಿ ಡಿಸಿಪ್ಲಿನ್ ತುಂಬ ಇತ್ತು. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ರಾಹುಲ್ ವಾಸ್ ಗೈಡಿಂಗ್ ಎವ್ರಿ ಒನ್, ಯಾವಾಗ ಫಾಸ್ಟ್ ಹೋಗಬೇಕು, ಯಾವಾಗ ಸ್ಲೋ ಮಾಡಬೇಕು. ಆ್ಯಂಡ್ ಯು ಆರ್ ಲೀಡಿಂಗ್ ದ ಥಿಂಗ್. ಆ್ಯಂಡ್ ಐ ಡೋಂಟ್ ರಿಮೆಂಬರ್ ಹಿಸ್ ನೇಮ್, ಬಟ್ ಲಾಸ್ಟಲ್ಲಿ ಇದ್ರು ಇವರು ನೂತನ್. ಓಕೆ, ಅಂದರೆ ನಮಗೆ ಆ್ಯಕ್ಚುಲಿ ಇಟ್ ವಾಸ್ ಹ್ಯಾಸಲ್ ಫ್ರೀ ರೈಡ್. ಅಂದರೆ ಏನು ತಲೆ ಕೆಡ್ಸ್ಕೊಬೇಕಾಗಿಲ್ಲ. ಮುಂದೆ ಹೋಗ್ಬೇಕಾದ್ರೆ ಹೋಗು ಅಂತ ಹೇಳ್ತೀರಾ, ನಿಧಾನಕ್ಕೆ ಹೋಗೋಕೆ. ಐ ಮೀನ್ ಇಟ್ ವಾಸ್ ವೆರಿ ಸ್ಟ್ರೆಸ್ ಫ್ರೀ ರೈಡ್ ಫಾರ್ ಮೀ. ನೈಸ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಮೋಹನ್ ಸರ್ಗೆ ಜೈ. ಥ್ಯಾಂಕ್ ಯು. ತಂದೆ ಮಗ ರೈಡ್ ಮಾಡೋದು ನಾವೆಲ್ಲ ನಮಗೆಲ್ಲ ಇಷ್ಟ ಇತ್ತು. ನಾವು ನಮ್ಮ ಅಪ್ಪನ ಜೊತೆ ಕುತ್ಕೋಬೇಕು, ಪಾರ್ಟಿ ಮಾಡಬೇಕು. ಬಟ್ ನಮ್ಗೆ ಅಲ್ಲಿ ಲಕ್ಕಿಲ್ಲ, ಏನು ಮಾಡೋದು. ಬಟ್ ಗುಡ್ ಜಾಬ್ ಮ್ಯಾನ್. ನೀವು ಅಪ್ಪ ಅಂತ ರೈಡ್ ಮಾಡ್ತಾರಲ್ಲ, ಯಾವ ಥರ ಹೆಂಗೆ ಫೀಲ್ ಆಗುತ್ತೆ ನಿಮಗೆ? ಹೆಂಗೆ ಮಾಡಬೇಕು ಅನ್ನಿಸ್ತು ಆ ಥರ ಎಲ್ಲ? ಅಂದರೆ ಬೇಸಿಕಲಿ ಅವರೇ ಫಸ್ಟ್ ಹೇಳ್ಕೊಟ್ಟಿದ್ದು ನನಗೆ ಸ್ಟಾರ್ಟಿಂಗ್. ಸೊ ಎಲ್ಲ ಅವರಿಂದನೇ ಕಲ್ತಿರೋದು. ಸೊ ಏನಿಲ್ಲ, ಅವ್ರು ಹೇಳ್ದಂಗೆ ಓಡಿಸ್ಕೊಂಡು ಹೋಗ್ತಾ ಇರಲ್ಲ ಅಷ್ಟೇ. ಅವರೇ ಒಂಥರ ಇನ್ಸ್ಪಿರೇಷನ್ ಥರ. ಈಗ ಜನರಲಿ ನಮ್ಮ ಅಪ್ಪ ಎಲ್ಲ ಕುತ್ಕೊಂಡ್ರೆ, ನಾವು ಸ್ಪೀಡಾಗಿ ಓಡಿಸಿದ್ರೆ, ಸಡನ್ನಾಗಿ ಬ್ರೇಕ್ ಹೊಡಿದ್ರೆ, ಹಂಪ್ಸ್ ಬಂದಾಗೆಲ್ಲ ತಲೆಮೇಲೆ ಹೊಡಿತಾರೆ. ಕೇಳಿ ಇದೆಲ್ಲ ಮಾಡ್ತಾರಾ? ಇಲ್ಲ, ನಾನು ಅಲ್ಲಿ ನಾಗರಬಾವಿಯಿಂದ ಇಲ್ಲಿ KR ಪುರಮ್ವರೆಗೂ ಓಡಿಸ್ಕೊಂಡು ಬಂದೆ ಬೆಳಗ್ಗೆ. ಆವಾಗಲೇ ಸ್ವಲ್ಪ ಟ್ರಾಫಿಕ್ ಇತ್ತು. ನಾನೇನಂದ್ರೆ ಸ್ವಲ್ಪ ಅಷ್ಟೊಂದು ಓಡಿಸಲ್ಲ, ಸ್ವಲ್ಪ ನಿಧಾನಕ್ಕೆ ಹೋಗ್ತೀನಿ, ಒಂದು 60-70 ಮ್ಯಾಕ್ಸಿಮಮ್. ಅವ್ರೇ ಹೋಗೋ ಟೈಮ್ ಆಗ್ತಿದೆ, ನುಗ್ಸೋ ಅಂತ ಅಲ್ಲಿ ಇಲ್ಲಿ ಎಲ್ಲ ಚೆನ್ನಾಗಿ ನುಗ್ಸಿ ಆಮೇಲೆ ಬೇಗ ಹೋಗ್ಬೇಕು ಅಂತ. ಬೇಸಿಕಲಿ ಅವ್ರು ಆ ಥರ. ನಾನು ಸ್ವಲ್ಪ ಕಂಫರ್ಟ್ ಝೋನಲ್ಲಿ ಇರ್ತೀನಿ, ಅವ್ರು ನಾನು ಪುಷ್ ಮಾಡ್ತಾರೆ. ಸೂಪರ್. ಸೊ ಅಂದರೆ ಕಾಂಬಿನೇಷನ್ ಚೆನ್ನಾಗಿದೆ. ನೀವು ಇಬ್ಬರನ್ನು ಪುಷ್ ಮಾಡ್ತಾರೆ, ಅವ್ರು ಮೋಟಿವೇಟ್ ಮಾಡ್ತಾರೆ. ಆ್ಯಕ್ಚುಲ್ ಆಗಿ ಒಂದು ಲೈನ್, ಮಕ್ಕಳು ಬೈಕ್ ಕೊಡಿಸುವ ಅಪ್ಪನಿಗೆ ಅಂತಾರೆ. ನಾರ್ಮಲ್ ಗಲಾಟೆ ಮಾಡ್ತಾರೆ. ನಾನು ಬೈಕ್ ತೊಗೊಳ್ಳೋಣ ನಾನು ಜಾಸ್ತಿ ಅವನಿಗೆ ಪ್ರಮೋಟಿಂಗ್ ಹಿಮ್. ಯಾಕಂದರೆ ನಾನು ಒಬ್ಬನೇ ತೊಗೊತೀನಿ ಅಂದರೆ ಮನೇಲಿ ಬೈತಾರೆ. ಸೊ ಇವನ್ ಮೂಲಕ ಹೇಳಿದ್ರೆ ಅಟ್ಲೀಸ್ಟ್ ಸೂಪರ್. ಥ್ಯಾಂಕ್ಸ್ ಮಾ. ಬ್ಯಾಚ್ ಗೋಸ್ ಟು ಮಂಜು ಬ್ರೋ. ಬನ್ನಿ ಬ್ರೋ. ಅವರು ಫಸ್ಟ್ ರೈಡ್ ಬಂದ್ಬಿಟ್ಟು ಕನ್ಯಾಕುಮಾರಿ ಅಲ್ವಾ? ಕನ್ಯಾಕುಮಾರಿ ರಾಮೇಶ್ವರ ಮಾಡಿದ್ದು ನಾವು. ನಮ್ಮದು 3rd ಆ್ಯನಿವರ್ಸರಿ ರೈಡಿಗೆ ಬಂದಿದ್ದು ಫಸ್ಟ್ ಅವರು. ಅದಾದಮೇಲೆ ಸುಮಾರು ರೈಡ್ಸಿಗೆ ಬಂದಿದ್ದಾರೆ. ಬಟ್ ನೆನ್ನೆ ಫಸ್ಟ್ ಮಾಡಿದ್ದವ ನೀವು ಆಫ್ ರೋಡ್ ಜೊತೆ? ಬಂದಿದ್ದೀರಾ ನೀವು? ಕ್ರೇಜಿ. ಹಂಗಂತ ನೀವು ಆಡಿ ಬ್ಯಾಚ್ ತೊಗೊಂಡಿದ್ದೀರಾ? ಹಂಗಂದ್ರೆ ದಮ್ಮಿಸ್ ತೊಗೊಂಡ್ಬಿಡಿ ಒಂದ್ಸಲ. ನೋಡ್ತಾ ಇದ್ದೀನಿ, ನನ್ಗೆ ಅಲ್ಲಿ ನೆನಪಿಲ್ಲ, ಬಂದಿದ್ದಿರು, ಮರ್ತೋಗ್ಬಿಟ್ಟಿದೆ ಇವಾಗ. ನಾನು ಓಕೆ, ನೈಟ್ ಪಾರ್ಟಿ ಎಲ್ಲ ಮಾಡಿ ಅದೆಲ್ಲ ಬಿಡಿ, ಪರವಾಗಿಲ್ಲ. ಕ್ರೇಜಿ ಬ್ರೋ, ಎಂಜಾಯ್ ಮಾಡಿದ್ರಲ್ಲ, ಸೂಪರ್, ಥ್ಯಾಂಕ್ಸ್. ನೆಕ್ಸ್ಟ್ ಆಫ್ ರೋಡ್ ಬ್ಯಾಚ್ ಗೋಸ್ ಟು ಅವರ್ ಪ್ರೀತಮ್ಮು ಫಸ್ಟ್ ಟೈಮ್ ಬಂದಿರೋದು ರೈಡ್ಗೆ. ನೀವು ಇದಕ್ಕೆ ಮುಂಚೆ ಯಾವುದು ಬಂದಿಲ್ಲ. ಬಟ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ? ಹೆಂಗಿತ್ತು ಬರೋದು? ಸೊ ನಾನು ಸೋಲೋ ಹೋಗ್ತಿದ್ದೆ, ಇಲ್ಲ ಫ್ರೆಂಡ್ಸ್ ಜೊತೆ 2-3 ಜನ ಅಷ್ಟೇ. ಸೊ 26 ಒನ್ ಆಫ್ ದಿ ಬಕೆಟ್ ಲಿಸ್ಟ್ ಗ್ರೂಪ್ ರೈಡ್ ಹೋಗ್ಬೇಕು ಅಂತ. ಸೊ ಫಸ್ಟ್ ಗ್ರೂಪ್ ರೈಡ್ ಬಕೆಟ್ ಲಿಸ್ಟ್ ಚೆಕ್ ನಂದು ಒಂದು. ಟ್ರಯಲ್ ಎಲ್ಲ ಹೆಂಗಿತ್ತು? ಯಾವ ಗಾಡಿ ನಿಮ್ಮದು? ಇದಲ್ವಾ, ಬುಲೆಟ್ ಅಲ್ವಾ? 350 ಅಲ್ವಾ? ಮುಂಚೆ ಮಾಡಿದ್ದೀರಾ ಟ್ರಯಲ್ಸ್ ಎಲ್ಲ? ಅಂದರೆ ತೀರಾ ಎಕ್ಸ್ಟ್ರೀಮ್ ಇಲ್ಲ, ನಾರ್ಮಲ್ ಎಣ್ಣೆ.
ಎಂಜಾಯ್ ಮಾಡಿದ್ರಲ್ವಾ? ಸೊ ಪ್ರೀತಮ್ಗೆ ಜೈ. ನೆಕ್ಸ್ಟ್ ಆಫರ್ಡ್ ಬ್ಯಾಚ್ ಗೋಸ್ಟು ನಮ್ಮ ರಘು ನಂದನ್. ಏನಪ್ಪ ಇವನು ಒಲವ ಬರ್ತಾನಲ್ವಾ, ಬಿಟೆಕ್ ಹುಡುಗರು, ಅವ್ರ ಫ್ರೆಂಡ್ ಇವರು. ಅವ್ನು ವಲ್ಲಭ ಯಾವಾಗಲೂ ವೀಡಿಯೋಸ್ ಹಾಕೊಂಡು ಅವ್ನ ವೀಡಿಯೋಸ್ ನೋಡಿ ಇನ್ಸ್ಪೈರ್ ಆಗಿ ಇವರು ನನ್ನ ಜೊತೆ ಬಂದಿರೋದು. ಈಗ ನಿನ್ನೆ ವಲ್ಲಭ ಮೆಸೇಜ್ ಮಾಡಿದೆ ನನಗೆ, ಬ್ರೋ ಎಂಜಾಯ್ ಮಾಡ್ತಿದ್ದಾರೆ ಅಂತ, ಕ್ರೇಜಿ ಆಗಿದೆಯಂತೆ ಅಂತ. ಆಮೇಲೆ ವಲ್ಲಭ ಹೇಳ್ತಾರೆ ನನಗೆ. ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ನಿಮ್ಮ ಬಾಯಿಂದ ಹೇಳ್ಬೇಕು. ಸೊ ನಿಂದು ಫಸ್ಟ್ ರೈಡ್ ಆಗಿರೋದ್ರಿಂದ ನನಗೆ ಈ ಕಷ್ಟನೇ ಅನಿಸಿಲ್ಲ, ಎಲ್ಲರದ್ದು ತುಂಬ ಬೇಗ ಕನೆಕ್ಟ್ ಆಗಿದೆ. ನನಗೆ ಇವತ್ತು ಫಸ್ಟ್ ಡೇ ಅಂತಲೇ ಅನಿಸ್ತಾ ಇಲ್ಲ, ಫಸ್ಟ್ ಟೈಮ್ ಮೀಟ್ ಮಾಡ್ತೀನಿ ಅನಿಸ್ತಾ ಇಲ್ಲ. ತುಂಬ ಜನ ತುಂಬ ನೀಟಾಗಿ ತುಂಬ ಮಿಂಗಲ್ ಆದೆ, ತುಂಬ ಈಸಿ ಅನಿಸ್ತು, ತುಂಬ ಫೆಲ್ ಲೈಕ್ ಎ ಫ್ಯಾಮಿಲಿ. ಸೊ ಯಾವುದು ಇನ್ಕನ್ವೀನಿಯಂಟ್ ಅನ್ಸೋದು ಯಾವುದು ಅನಿಸಿಲ್ಲ, ತುಂಬ ಈಸಿ ಇತ್ತು, ವೆರಿ ಗುಡ್. ಐ ಫೆಲ್ಟ್ ಐ ಗೋನ ಕಂಟಿನ್ಯೂ ಫಾರ್ ವೆರಿ ವೆರಿ ಲಾಂಗ್ ಟೈಮ್. ನನ್ನ ಪಾರ್ಟಿ ಮಾಡಲ್ವಾ? ತುಂಬ ಚೆನ್ನಾಗಿ ಪಾರ್ಟಿ ಕ್ರೇಜಿ. ನನ್ನ ಪಾರ್ಟಿ ಚೆನ್ನಾಗಿತ್ತು. ಪಾರ್ಟಿನಲ್ಲಿ ಏನೇನೋ ನಾನ್ ಸ್ಟಾಪ್ ಟಾಕ್ಸು ಎಲ್ಲ ಮಜಾ ಇತ್ತು. ಪ್ಯಾಕೇಜು ಬಟ್ ಕ್ರೇಜಿ ಅಮ್ಮ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ಓಕೆ ಸೊ ಅಪ್ಪ ನಡೀರಿ. ನಮ್ಮ ಹಾರ್ಸ್ಲಿ ಹಿಲ್ಸ್ನ ಪಯಣ ಆಲ್ಮೋಸ್ಟ್ ಮುಗಿದಿದೆ. ವಿ ಎಸ್ ಆರ್ ವುಡ್ವೇವ್, ಇದೆಲ್ಲ ಗವರ್ನರ್ ಬಂಗ್ಲೋ ಅನಿಸುತ್ತೆ, ಆ ಟೈಪು. ಕ್ರೇಜಿ ಅಂದರೆ ವೆದರ್ ಮಾತ್ರ ಸಖತ್ ಎಕ್ಸ್ಟ್ರೀಮ್ ಆಗಿತ್ತು. ನಮಗೆ ತಡೆಯೋಕ್ಕೆ ಆಗದಿರೋ ಥರ ಅಷ್ಟು ಕೋಲ್ಡ್ ಇತ್ತು. ನೋಡಿ ಇಲ್ಲಿ ನಮ್ಮ ಸ್ಟೇ ಇದ್ದಿದ್ದು ಇದೊಂದು ಕಡೆಸು. ಆಮೇಲೆ ಕೆಳಗಡೆ ತೋರಿಸ್ತೀನಿ ಬನ್ನಿ. ಹಂಗೆ ಇದೆಲ್ಲ ಒಂದು ಚಿಕ್ಕ ಟೌನ್, ಇದು ಬೆಟ್ಟದ ಮೇಲೆ ಒಂದು ಸಣ್ಣ ಟೌನ್ ಥರ. ಬರೀ ಸ್ಟೇಗಳಿದ್ದಾವೆ, ಅಂದರೆ ಈ ಹಾಲಿಡೇ ಸ್ಪಾಟ್ ಥರ. ಅಯ್ಯೋ ದೇವರೇ, ನಮ್ಮ ಹುಡುಗರು ಅವಳಿ ಕೊಡ್ತಾರೆ, ಆ ಪಿ ತೊಗೊಂಬಿಟ್ಟು ಊದ್ತಾರೆ. ಎಷ್ಟು ಊದ್ತಾವೆ ನೋಡಪ್ಪ. ಅಕ್ಕಪಕ್ಕ ಇರೋರೆಲ್ಲ ಇದಾಡಬೇಕು, ಯಾವುದೋ ಪ್ರಾಣಿ ಇದು ಅಂತ. ನೋಡಿ ಇಲ್ಲಿ ಇಷ್ಟೇ ಇತ್ತು, ಚೆನ್ನಾಗಿತ್ತು, ಒಳ್ಳೆ ಮಜಾ ಇತ್ತು. ಅಂದರೆ ಸಮ್ಮರ್ಗಳಿಗೆ ಇದೊಂಥರ ಒಳ್ಳೆ ಹೇಮಾರ್ಸಿದ ಸ್ಪಾಟ್ ಥರ. ಸಮ್ಮರಲ್ಲಿ ಬಂದರೂ ಇಲ್ಲಿ ಎಕ್ಸ್ಟ್ರೀಮ್ ಕೋಲ್ಡ್ ಇರುತ್ತೆ, ಒಳ್ಳೆ ಕೋಲ್ಡ್ ಫೀಲ್ ಆಗುತ್ತೆ. ಶಾರ್ಟ್ ಡಿಸ್ಟೆನ್ಸ್ ಬೇರೆ ಬೆಂಗಳೂರಿಂದ ಇದು. ಆಮೇಲೆ ಏರ್ಕಾಡು, ಕೊಳ್ಳಿ ಹಿಲ್ಸು ಎಲ್ಲ ಹಿಂದೆ ಬರ್ತಾವೆ ನೋಡಿ. ನೋಡಿ ಇದು ಪಾರ್ಕ್, ಇದು ಝೂಲಾಜಿಕಲ್ ಪಾರ್ಕ್ ಇದು. ಹುಡುಗರು ಮಾತ್ರ ಅವಳಿ ಕೊಡೋಕೆ ಶುರು ಮಾಡಿದ್ರೆ ಕೊಟ್ಟದೇ ಸಾಯಿಸ್ಬಿಡ್ತಾರೆ ಅವಳಿನ. ವೆಲ್ಕಮ್ ಟು ಹಾರ್ಸ್ಲಿ ಹಿಲ್ಸ್. ಕ್ರೇಜಿ. ಅದೇ ಇದೆಲ್ಲ ಫುಲ್ ಗೌರ್ಮೆಂಟೇ ಮ್ಯಾನೇಜ್ ಮಾಡ್ತಿರೋದ್ರಿಂದ ಸ್ವಲ್ಪ ಮೇಂಟೆನೆನ್ಸ್ ಮಾತ್ರ ಚೆನ್ನಾಗಿ ಮಾಡ್ಕೋಬೇಕು ಅವರು. ಮೇಂಟೆನೆನ್ಸ್ ಸಿಗಲಿಲ್ಲ, ಹೆಂಗಂದರೆ ಹಂಗೆ ಕೇರ್ ಟೇಕರ್ಸ್ಗಳನ್ನ ಒಂದೊಂದು ಸೆಕ್ಷನ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಅವರು ಸರಿಯಾಗಿ ಕೇರ್ ಟೇಕ್ ಮಾಡಲ್ಲ ಜಾಗಗಳನ್ನ, ಸ್ಟೇಗಳನ್ನ, ಹೆಂಗಂದರೆ ಹಂಗೆ ಬಿಟ್ಬಿಟ್ಟಿದ್ದಾರೆ. ಅದೊಂದು ಕೇರ್ ಟೇಕ್ ಮಾಡ್ಕೊಂಬಿಟ್ರೆ ಕ್ಲೀನಾಗಿ ಐ ಥಿಂಕ್ ಚೆನ್ನಾಗಿರುತ್ತೆ. ಸ್ವಲ್ಪ ಮೇಂಟೆನೆನ್ಸ್ ಇಲ್ದಿರ ಬೇಜಾರು. ಬ್ಯೂಟಿ. ಸೊ ಅವರು ನೋಡಪ್ಪ ಇವಾಗ ಅವಳು ರೆಕಾರ್ಡೇ ಮಾಡಿದ್ದೆ ನಾನು. ಆವಾಗಲೇ ರಾಹುಲ್ ಟ್ರೈ ಮಾಡ್ದ, ಇವಾಗ ನಮ್ಮ ಕಾರ್ತಿಕ್ ಅವ್ರು ಟ್ರೈ ಮಾಡ್ತವ್ರೆ. ಅವ್ನು ಬಕ್ರ ಆಗಿಲ್ಲ, ಇವ್ರು ಏನಾಗ್ತಾರೆ ನೋಡೋಣ. ನೋಡಿ. ಓ ಕಮಾನ್. ಹೊಡಿರಿ. ಹೊಡೆದ್ಬಿಟ್ರು. ಹೊಡಿರಿ ಬ್ರೋ, ನೀರು ಹೋದ್ರೆ ಏನೋ ಮತ್ತೆ ಹೋಗಿ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು. ಹೊಡಿತೀಯಮ್ಮ ನೀನು, ನಿನ್ನ ಗಾಡಿ ಆಗುತ್ತೆ, ಪರವಾಗಿಲ್ಲ. ಯಾರು ಬ್ರೂಸ್ಲಿರಾ? ಇವಾಗ ನೆಕ್ಸ್ಟು ಬ್ರೂಸ್ಲಿ. ಓ ಹೊಡಿಯೋ.
ಫುಲ್ ಚಿನ್ಮಾದ. ಹೊಡಿ 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 ಹೊಡಿ. ಸ್ಟಾಪ್ ಮಾಡಬೇಡ. ಓ ಸ್ಟಾಪ್ ಮಾಡ್ದ ಕಣ ಅಲ್ಲೇ. ಓಯ್ 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 ಬ್ರೂಸ್ಲಿ. ಬಾರ 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 ಬಾರ. ಓ ಓಯ್ 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 ಓಯ್. ಬರ್ಲಿ 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 ಬರ್ಲಿ. ಬಂತು ಬಂತು ಬಂತು. ಓ ಓ ಓ ಓ ಉಯ್. ಟ್ರ್ಯಾಕ್ ಚೇಂಜ್ ಆಯಿತು. ಓ ಬ್ಯೂಟಿ. ಅಯ್ಯೋ ಬ್ರೂಸ್ಲಿ ಬಾ ಬ್ರೂಸ್ಲಿ. ಬಂದ. ಓಯ್ 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 ಒಯ್ ಬೋಟ್ ಒಯ್ ಫುಲ್ಲು. ಒಯ್ ಕ್ರೇಜಿ. ಒಯ್ ಕ್ರೇಜಿ. ಓ ಬ್ಯೂಟಿ. ಹಾಂ ನೋಡಿ ಹಿಂಗೆ ಡ್ರೈ ಮಾಡ್ತಾವ್ರು ನೋಡಿ. ಸಾಕ್ಸ್ ಡ್ರೈ ಮಾಡ್ತಾವನೆ. ಸಾಕು. ಅದು ಅಲ್ಲಿ ಸ್ಮೋಕ್ ಬರುತ್ತಲ್ವಾ, ಅದು ವಾಟ್ರ್ ಹೋಗಿದ್ರೆ ಸ್ವಲ್ಪ ಸ್ಮೋಕ್ ಬರುತ್ತೆ. ನಿಂದೇನು ಮುಳುಗಿಲ್ಲ ನಿಂದು, ನೋಡಿದೆ ನಾನು, ಇಷ್ಟ ಬಂದಿದ್ದು ವಾಟ್ರು. ಅದು ಸ್ವಲ್ಪ ಹೋಗಿರುತ್ತೆ, ಡ್ರಾಪ್ ಏನಾದ್ರು ಹೋಗಿರುತ್ತೆ. ಇವಾಗೇನು ಸ್ಮೋಕ್ ಬರ್ತಾ ಇಲ್ಲಲ್ಲ. ಇಲ್ಲ ಒಳ್ಳೆ ಊಟ ಆಯಿತು. ಮದನಪಲ್ಲಿಯಿಂದ ಇನ್ನು ಈ ಕಡೆ ಸ್ವಲ್ಪ ಹೈವೇಲೇ ಮಾಡ್ಕೊಂಬಿಡೋಣ, ಒಳಗಡೆ ಹೋಗೋದು ಬೇಡ ಅಂತ ಇಲ್ಲೇ ಮಾಡ್ಕೊಂಡ್ರಿ ಊಟನ. ಇಲ್ಲಿಂದ ಏನೊಂದು 200 ಕಿಲೋಮೀಟ್ರ್ ತೋರಿಸ್ತಿದೆ. 200 2 ಅವರು 200 ಅಂತಾನೆ 2 ಅವರ್ ತೋರಿಸ್ತಿದೆ. 100 ಕಿಲೋಮೀಟ್ರ್ ಇದೆ ಇಲ್ಲಿಂದ ಹೊಸಕೋಟೆಗೆ. ಆಮೇಲೆ ಅಲ್ಲಿಂದ ಒಂದು 1.5 ಅವರ್ ಬೇಕು ನಮಗೆ. ಇವಾಗ ಟ್ರಾಫಿಕ್ ಇರುತ್ತೆ, ಪೀಕ್ ಅವರ್ಸ್ ಅಲ್ವಾ. ಸೊ ಹೋಪ್ಫುಲಿ ಮನೆ ಹೋಗಿರ್ತಾಗೋ ಅಷ್ಟರಲ್ಲಿ ಒಂದು 7 ಗಂಟೆ ಒಳಗಡೆ ಹೋಗ್ಬಿಡ್ತೀವಿ ಇವತ್ತು, ಪರವಾಗಿಲ್ಲ ಬೇಗನೆ. ಬಟ್ ಚೆನ್ನಾಗಿತ್ತು ರೈಡು, ಫಸ್ಟ್ ರೈಡ್ ಆಫ್ ದ ಇಯರ್ ಚೆನ್ನಾಗಿತ್ತು. ಒಳ್ಳೆ ವೆದರು, ಸಖತ್ತು ಕೂಲಾಗಿತ್ತು. ಸದ್ಯ ಬೆಂಗಳೂರು ಹೋಗೋಷ್ಟರಲ್ಲಿ ಮಳೆ ಬರಬಾರ್ದು ನಮಗೆ. ಇಲ್ಲೇ ಸ್ವಲ್ಪ ಲೈಟಾಗಿ ಡ್ರಿಸ್ಲಿಂಗ್ ಆಗ್ತಾಯಿದೆ, ಟಪ ಅಂತ ಲೈಟಾಗಿ ಡ್ರಿಸ್ಲಿಂಗ್ ಆಗ್ತಿದೆ. ಮಳೆ ಮಾತ್ರ ಬೇಡ. ಬಟ್ ಅದರ್ವೈಸ್ ಗ್ರೂಪ್ ಗ್ಯಾಂಗ್ ಎಲ್ಲ ಸಖತ್ತಾಗಿದ್ದರು, ಎಲ್ಲ ಜಲಪದ್ರು, ಚೆನ್ನಾಗಿ ಮಾತಾಡ್ತಾಯಿದ್ರು. ಆಲ್ಮೋಸ್ಟ್ ಒಂದು 20 ಜನ ಇದ್ದರು. ಇನ್ನೊಂದು ರೂಮ್ ವೇಸ್ಟ್ ಆಯಿತು, ಎಕ್ಸ್ಟ್ರಾ ಮಾಡಿಬಿಟ್ಟಿದ್ದೆ ನಾನು ಇರಲಿ ಅಂತ. 27 ಜನಕ್ಕೆ ಮಾಡಿದ್ದೆ, 22 ಜನ ಬಂದಿಲ್ಲ, 2 ಕಡಿಮೆ ಆಗಿ ಒಂದು ರೂಮು ವೇಸ್ಟ್ ಆಯಿತು. ದಿಸ್ ಈಸ್ ಆಲ್ ನಮ್ಮ ಲಾಸ್. ಏನು ಮಾಡೋಕ್ಕಾಗಲ್ಲ, ಇವೆಲ್ಲ ನಾವು ಬೇರೆ ಮಾಡಲೇಬೇಕು. ವಿ ಕಾಂಟ್ ಪುಟ್ ಆನ್ ಸಂಬಡಿ ಎಲ್ಸು. ಅಷ್ಟು ಬಿಟ್ಟರೆ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ, ಎಲ್ಲ ಮಜಾ ಮಾಡಿದ್ದೀವಿ. ಒಳ್ಳೆ ವೀಡಿಯೋಸು ಫೋಟೋಸ್ ತೆಗೆದಿದ್ದೀವಿ. ನೈಟು ಡ್ಯಾನ್ಸ್ ಮಾಡ್ಬೇಕಾದ್ರೆ ಮಾತ್ರ ಸಖತ್ತಾಗಿತ್ತು. ಆ ಫಾಗಲ್ಲಿ ನಮ್ಮ ಸ್ಟೇ ಪಕ್ಕದಲ್ಲಿ ಫುಲ್ಲು ಫಾಗ್ ಮುಚ್ಕೊಂಡ್ಬಿಟ್ಟಿದೆ. ಸೊ ಡೌನ್. ಸೊ ಮೇ ಬಿ ದಿಸ್ ಈಸ್ ದ ಎಂಡ್ ಆಫ್ ದಿಸ್ ರೈಡು. ಚೆನ್ನಾಗಿತ್ತು, ಎಲ್ಲ ಎಂಜಾಯ್ ಮಾಡಿ. ಸೊ ಹೋಪ್ಫುಲಿ ನೆಕ್ಸ್ಟ್ ರೈಡು ಶಾರ್ಟ್ ರೈಡ್ ಇದೆ ನೆಕ್ಸ್ಟ್ ವೀಕೇನೆ. ಅದಾದಮೇಲೆ ನನ್ನ ತಮ್ಮನ ಮಗನ ನಾಮಕರಣ ಇದೆ. ಅಂದರೆ ನನ್ನ ಮಗ
ನಾಮಕರಣ ಇದೆ. ಅದಕ್ಕೋಸ್ಕರ ನಾನು 25th ಹಿಡ್ದಿರ ನಾನು ಒಂದೇ ಪೋಸ್ಟ್ಪೋನ್ ಇದು ಮಾಡಿಬಿಟ್ಟೆ, ಪ್ರೀಪೋನ್ ಹಾಕ್ಬಿಟ್ಟೆ 1 ವೀಕು ರೈಡ್ನ. ಹಾರಡ ಸಿಗೋಣ ಸನ್ಸೆಟ್ ರೈಡಲ್ಲಿ. ಸೊ ಅಂಟಿಲ್ ದೆನ್, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ವಂದೇ ಮಾತರಂ, ಜೈ ಕರ್ನಾಟಕ.